ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ವಾಸ್ತು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಅಡುಗೆ ಮನೆಯಿಂದ ಪ್ರಾರಂಭವಾಗುವಂಥದ್ದು. ನೋಡಿ, ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯವೂ ಕೂಡ ನಾವು ಕೆಲವೊಂದು ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾ ಇರ್ತೇವೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಅಡುಗೆ ಮನೆ ಅಂದರೆ ನಮಗೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಆಗಿರ್ಬೋದು, ಲಕ್ಷ್ಮೀ ಅಮ್ಮನವರ ಅನುಗ್ರಹ ಆಗಿರ್ಬೋದು ಹೆಚ್ಚಾಗಿ ಸಿಗುವಂಥದ್ದು. ಹಾಗಾಗಿ ನಾನಿವತ್ತು ನಿಮಗೆ ಒಂದು ಮಸಾಲೆ ಬಾಕ್ಸಿಂದನೇ ಪ್ರಾರಂಭ ಮಾಡ್ತಾ ಹೋಗ್ತೇನೆ. ನೋಡಿ, ಮಸಾಲೆ ಬಾಕ್ಸ್ ಅಂತ ಅಂದ ತಕ್ಷಣವೇ ನೀವು ಒಂದು ಬಾಕ್ಸ್ನಲ್ಲಿ ಏನು ಬೇಕಾದ್ರೂ ಹಾಕಿಡ್ಬೋದು. ಒಂದು ಅರಿಶಿನ ಪುಡಿ ಹಾಕಿಡ್ಬೋದು. ಕೆಲವೊಬ್ಬರು ದಿನನಿತ್ಯ ಏನು ಅಡುಗೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವರು ಜೋಡಣೆ ಮಾಡ್ಕೊಂಡಿರ್ತಾರೆ. ನಾನು ಮಾತ್ರ ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಈಗ ನಾನು ಏನು ತೋರಿಸ್ತಾ ಇದ್ದೀನೋ ಅಷ್ಟರ ಮಟ್ಟಿಗೆ ನಾನು ಜೋಡಣೆ ಮಾಡ್ಕೊಂಡಿರ್ತೀನಿ. ನಾವು ಮಸಾಲೆ ಬಾಕ್ಸಲ್ಲಿ ಮೊದಲು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಮಟ್ಟಿಗೆ ಅರಿಶಿಣ ಹಾಕಿ, ಅಕ್ಷತೆ ಹಾಕಿ, ಒಂದು 5 ರೂಪಾಯಿ ಕಾಯಿನ್ ಅಥವಾ 1 ರೂಪಾಯಿ ಕಾಯಿನೇ ಹಾಕಿ, ತೊಂದರೆ ಇಲ್ಲ. ಹಾಕ್ಬಿಟ್ಟು ನಂತರದಲ್ಲಿ ನೀವು ಬಾಕ್ಸನ್ನು ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ಈ ಕಾಯಿನ್ ನೀವು ಮತ್ತೆ ಉಪಯೋಗಿಸ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ನೀವು ಉಪಯೋಗಿಸ್ಕೋಬೋದು, ಮತ್ತೆ ಹಾಕಿಡಿ. ಈಗ ನಾವು ಇದನ್ನೆಲ್ಲ ಖಾಲಿ ಆದಮೇಲೆ ಎಲ್ಲ ತೊಳಿತೀವಲ್ಲ, ತೊಳೆದಾದ ನಂತರದಲ್ಲಿ ಮತ್ತೊಮ್ಮೆ ಹಾಕಿಡಿ. ಆ ಥರ ನೋಡಿ, ಪ್ರತಿ ಒಂದು ಬಾಕ್ಸಿನಲ್ಲೂ ಕೂಡ ನಾವು ಏನು ಮಾಡ್ಬೇಕು, ನೀವು ಏನೇ ವಸ್ತು ಇಡಿ ಅದರೊಳಗೆ 1 ರೂಪಾಯಿ ಕಾಯಿನು ಅಥವಾ ಒಂದು 5 ರೂಪಾಯಿ ಕಾಯಿನ್ ಇಡಿ. ಕಾರಣ ಏನಪ್ಪ ಅಂತಂದರೆ, ನಮಗೆ ಲಕ್ಷ್ಮಿಯ ಅನುಗ್ರಹನೂ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಆಮೇಲೆ ಮನೆಯಲ್ಲಿ ಒಂದು ಧನ ಸಂಪತ್ತು ಉಳಿತಾಯ ಆಗ್ತಾ ಹೋಗುತ್ತದೆ. ಅದು ನಿಮಗೆ ಸಹಜವಾಗಿ ಗೊತ್ತಿರುವಂಥದ್ದೇ. ಉಳಿತಾಯ ಯಾವ ರೀತಿ ಅಂತಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮಗೆ ಕೆಲವೊಂದು ವಾಸ್ತು ಪರಿಹಾರಗಳು ನಮ್ಮಿಂದನೇ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳು ಕೂಡ ನಮ್ಮ ಮನೆಗೆ ಕೆಟ್ಟದಾಗುವಂಥದ್ದು ಕೂಡ ಇರುತ್ತೆ. ಅಡುಗೆ ಮನೇಲಿ ಏನಪ್ಪ ಅಂತಂದರೆ, ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮಿಯನ್ನು ಅನುಗ್ರಹ ಸಿಗೋದ್ರ ಜೊತೆಯಲ್ಲಿ ನಮಗೆ ಕೆಟ್ಟದಾಗುವಂಥ ಸೂಚನೆಗಳು ಇರುತ್ತೆ. ಅದು ಯಾವ ರೀತಿ ಅಂತ ಅಂದಾಗ, ನಾವು ಈಗ ಮನೆಯಲ್ಲಿ ಒಂದು ಏನಪ್ಪ ಅಂತಂದರೆ, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಹೆಚ್ಚಾಗಿ ಉಪಯೋಗಿಸುವಂಥದ್ದು, ಆಮೇಲೆ ಗಲೀಜಾಗಿ ಇಟ್ಕೊಳ್ಳೋವಂಥದ್ದು. ಗ್ಯಾಸ್ ಏನಪ್ಪ ಅಂತಂದರೆ ಲಕ್ಷ್ಮೀ ಅನುಗ್ರಹ, ಅದು ಲಕ್ಷ್ಮೀ ಸಂಕೇತ. ಹಾಗಾಗಿ ಗ್ಯಾಸ್ನೆಲ್ಲ ಗಲೀಜಾಗಿ ಇಟ್ಕೊಳ್ಳೋವಂಥದ್ದು. ಆಮೇಲೆ ಅದು ಅಡುಗೆ ಮನೆ ಸಿಂಕ್ ಆಗಿರ್ಬೋದು, ಶೆಲ್ಫ್ ಆಗಿ ಎಲ್ಲನೂ ಕೂಡ ಒಂಥರ ಗಜಿಬಿಜಿ ಮಾಡಿ ಇಟ್ಕೊಳ್ಳೋವಂಥದ್ದು. ಇವೆಲ್ಲ ನೀವು ಮಾಡಿದಾಗ ಖಂಡಿತ ನಮಗದು ಒಳ್ಳೆಯದಾಗೋದಿಲ್ಲ. ಎಲ್ಲ ನೀಟಾಗಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನೋಡಿ, ಉಪ್ಪು ಅಂತ ಬಂದಾಗ ಉಪ್ಪಿನ ಒಳಗೆ ನಾವು ಏನು ಮಾಡಬೇಕಂದ್ರೆ, ಕಾಳುಮೆಣಸು ಮತ್ತು ಅರಿಶಿಣದ ಕೊಂಬು ಹಾಕಿಡಬೇಕು. ಹಾಗೆ ನಾನು ಒಂದು 5 ರೂಪಾಯಿ ಅಥವಾ 1 ರೂಪಾಯಿ ಕಾಯಿನ್ ಹಾಕಿಡ್ಬೋದು. ಅದು ಏನಪ್ಪ ಅಂದರೆ, ಭಾಳ ದಿವಸ ಬಿಡೋದಕ್ಕೆ ಹೋಗಬೇಡಿ, ರಸ್ಟ್ ಹಿಡಿಯುತ್ತೆ. ಹಾಗಾಗಿ ಪದೇ ನೀವು ಅದನ್ನು ಬದಲಾವಣೆ ಮಾಡ್ತಾ ಇರಬೇಕು. ಅಂದರೆ ನೀವು ಅದನ್ನು ಶುದ್ಧಿ ಮಾಡ್ಕೊಂಡು ಮತ್ತೆ ಹಾಕಿಡ್ತಾ ಇರಿ. ಬೇರೆ ವಸ್ತುಗಳಲ್ಲಿ ಹಾಕಿಟ್ಟಾಗ ಹಾಳಾಗೋದಿಲ್ಲ, ಆದರೆ ಉಪ್ಪಿನಲ್ಲಿ ಹಾಕಿಟ್ಟಾಗ ಅದು ಹಾಳಾಗುತ್ತೆ. ಹಾಗಾಗಿ ನೋಡಿ, ಪಲಾವ್ ಎಲೆಯನ್ನು ಕೂಡ ನಮಗೆ ಅದು ಲಕ್ಷ್ಮೀ ಸಂಕೇತ. ಹಾಗಾಗಿ ಅದರೊಳಗೂ ಕೂಡ ಒಂದು 5 ರೂಪಾಯಿ ಕಾಯಿನು ಮತ್ತು ಒಂದು ಅರಿಶಿಣದ ಕೊಂಬನ್ನು ಹಾಕಿಡಿ ಪ್ರತಿಯೊಂದರಲ್ಲೂ ಕೂಡ. ಆಮೇಲೆ ಅಕ್ಕಿ ಡಬ್ಬಿ ಅಂತೂ ಮರೆಯೋದಕ್ಕೆ ಹೋಗಬೇಡಿ. ಅಕ್ಕಿ ಡಬ್ಬಿಯಲ್ಲಿ ಏನಪ್ಪ ಅಂತಂದರೆ, ನೀವು ಮೊದಲು ಮಾಡಬೇಕಾಗಿರುವಂಥದ್ದು, ನಿಮ್ಮ ಮನೇಲಿ ಯಾವಾಗಲೂ ಕೂಡ ಒಂದು ಧಾನ್ಯದ ಕೊರತೆ ಆಗಲೇಬಾರ್ದು ಅನ್ನೋದಾದರೆ, ನೀವೀಗ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಿ. ಯಾವುದೇ ಕ್ಷೇತ್ರ ಆಗಿರ್ಬೋದು, ನಿಮ್ಮ ಮನೆ ದೇವರೇ ಅಂತಲ್ಲ, ನೀವು ಯಾವುದೇ ಕ್ಷೇತ್ರಗಳಿಗೆ ಹೋಗಿರ್ಬೋದು. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ತೆಗೆದುಕೊಂಡು ಬನ್ನಿ. ಅದನ್ನು ತೆಗೆದುಕೊಂಡ್ಬಂದು ಒಂದು ಬಿಳಿಯ ಬಟ್ಟೆಯಲ್ಲಿ ಆ ಒಂದು ಅಕ್ಕಿಯ ಜೊತೆಯಲ್ಲಿ ಅರಿಶಿಣದ ಕೊಂಬು ಮತ್ತು ಒಂದು 5 ರೂಪಾಯಿ ಕಾಯಿನನ್ನು ಹಾಕಿ ಒಂದು ಗಂಟನ್ನು ಕಟ್ಟಿ ನಿಮ್ಮ ಅಕ್ಕಿ ಬಾಕ್ಸಲ್ಲಿ ಹಾಕಿಟ್ಬಿಡಿ. ಅದು ಪರ್ಮನೆಂಟಾಗಿ ಅದು ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ನಾನು ಬೇರೆ 5 ರೂಪಾಯಿ ಕಾಯಿನು ಮತ್ತು ಅರಿಶಿಣದ ಕೊಂಬು ಹಾಕಿದ್ದೇನೆ. ಮತ್ತು ಇನ್ನೊಂದು, ಮನೇಲಿರುವಂಥ ಅಕ್ಕಿಯನ್ನು ತೆಗೆದು ಗಂಟು ಹಾಕೋದಲ್ಲ, ದೇವಸ್ಥಾನದಿಂದ ತೆಗೆದುಕೊಂಡು ಬಂದಿರೋ ಅಕ್ಕಿಯನ್ನು ಹಾಕಿ ನೀವು ಒಂದು ಗಂಟು ಹಾಕಿಡಬೇಕಾಗುತ್ತದೆ. ನೋಡಿ, ಗರಂ ಮಸಾಲ ಕೂಡ ಮರಿಬೇಡಿ. ಗರಂ ಮಸಾಲದಲ್ಲೂ ಕೂಡ ನೀವು ಒಂದು 5 ರೂಪಾಯಿ ಕಾಯಿನ್ ಅಥವಾ 1 ರೂಪಾಯಿ ಕಾಯಿನ್ ಹಾಕಿಡಿ. ಆಮೇಲೆ ಹಿಟ್ಟಿನಲ್ಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲದೂ ಕೂಡ ಅಷ್ಟೇ, ಎಲ್ಲದರಲ್ಲೂ ಕೂಡ ನಾವು ಒಂದು ಕಾಯಿನನ್ನು ಹಾಕಿ ಇಡಬೇಕಾಗುತ್ತದೆ. ಆದಷ್ಟು ಒಂದು ಅರಿಶಿಣದ ಕೊಂಬು ಹಾಕಿಟ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಲವಂಗವನ್ನು ಹಾಕಿಡಿ. ಉಪ್ಪಿನಲ್ಲಿ ಲವಂಗ ಹಾಕಿಡಬೇಕು, ಯಾಕಂದರೆ ಅದು ಲಕ್ಷ್ಮೀ ಅನುಗ್ರಹ. ನಿಮಗೆ ಗೊತ್ತಿರ್ಬೋದು, ಈಗ ನಾವು ದೇವರ ಮನೆಯಲ್ಲಿ ಉಪ್ಪಿನ ದೀಪ ಹಚ್ತೇವೆ, ಆವಾಗ ಲವಂಗವನ್ನು ಕೂಡ ಹಾಕಿ ದೀಪಾರಾಧನೆ ಮಾಡ್ತೇವೆ. ಯಾಕಂದರೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಸಿಗಲಿ ಅಂತೇಳಿ. ಹಾಗಾಗಿ ಪ್ರತಿಯೊಂದು ಮಸಾಲೆ ಬಾಕ್ಸಿನಲ್ಲಿ ನಾನು ಏನಾರು ಅಕಸ್ಮಾತ್ ಇದರಲ್ಲಿ ಹೇಳೋದು ಮರ್ತಿದ್ರೆ, ನೀವು ಆ ಒಂದು ವಿಡಿಯೋ ನೋಡಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿ, ತುಂಬಾ ಒಳ್ಳೆಯದು. ಪ್ರತಿಯೊಂದು ಜಾಯಿಕಾಯಿನೂ ಅಷ್ಟೇ. ಜಾಯಿಕಾಯಿ ಏನಪ್ಪ ಅಂತಂದರೆ, ನಾವು ಅದನ್ನು ದೃಷ್ಟಿ ತೆಗೆಯಲು ಕೂಡ ಉಪಯೋಗಿಸ್ಕೊಳ್ತೇವೆ. ಹಾಗೆ ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಲು ಕೂಡ ಅದನ್ನು ಉಪಯೋಗಿಸ್ಕೊತೇವೆ. ಇದರಲ್ಲಿರೋ ಪ್ರತಿಯೊಂದು ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸೋ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಲಕ್ಷ್ಮಿಯ ವಾಸನೂ ಇರುತ್ತೆ, ಅನ್ನಪೂರ್ಣೇಶ್ವರಿ ವಾಸನೂ ಇರುತ್ತೆ. ಯಾವುದೂ ಕೂಡ ಇಲ್ಲ ಅಂತ ಅನ್ನೋಂಗೇ ಇಲ್ಲ. ಹಾಗಾಗಿ ಆದಷ್ಟು ನಾವು ಅದನ್ನು ಶುಭ್ರವಾಗಿ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಂಡು ಪ್ರತಿಯೊಂದರಲ್ಲೂ ಕಾಯಿನ ಹಾಕಿಟ್ರೆ ತುಂಬ ಒಳ್ಳೆಯದು. ಇದು ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು, ಹಿರಿಯರು ಹಿಂದಿನ ಕಾಲದಲ್ಲೆಲ್ಲ ಒಂದು ಮನೆಯ ಒಂದು ಸುರಕ್ಷತೆಗೋಸ್ಕರ, ಅಂದರೆ ಸಮಯಕ್ಕೆ ಬರುತ್ತೆ ಅಂತೇಳಿ ದುಡ್ಡನ್ನು ಅಡುಗೆ ಮನೆಯಲ್ಲೇ ಇಡ್ತಾ ಇರ್ತಿದ್ರು. ಹಾಗಾಗಿ ಅದರ ಒಂದು ಸಾಂಕೇತಿಕವಾಗಿ ಹಿಂದಿನ ಕಾಲದಲ್ಲಿ ಏನೇ ಮಾಡಿದ್ರೂ ಕೂಡ ಅದು ಯಾವುದೂ ಕೂಡ ಅದು ತಪ್ಪೇ ಆಗಿರೋದಿಲ್ಲ. ಎಲ್ಲ ವೈಜ್ಞಾನಿಕವಾಗಿ ಕೂಡ ಒಳ್ಳೆಯದಿರುತ್ತೆ. ಹಾಗಾಗಿ ನಾವು ಇಂಥ ಒಂದು ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡಾಗ ಅಡುಗೆ ಮನೆಯೂ ಕೂಡ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅನ್ನಪೂರ್ಣೇಶ್ವರಿ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗುತ್ತೆ. ಯಾವತ್ತಿಗೂ ಕೂಡ ನಮಗೆ ಧಾನ್ಯದ ಕೊರತೆ ಆಗೋದೇ ಇಲ್ಲ. ಲಕ್ಷ್ಮೀ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ.
ಏನಾದರೂ ನಿಮಗೆ ಒಂದು ಹಣದ ಕೊರತೆ ಆಗ್ತಾ ಇದೆ ಅಥವಾ ನಿಮಗೆ ಊಟದಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ ಅದು ನಿಮಗೆ ಅಡುಗೆ ಮನೆಯಿಂದಲೇ ಪ್ರಾರಂಭವಾಗಿರುತ್ತೆ. ಹಾಗಾಗಿ ನಾವು ಆದಷ್ಟುನು ಅಡುಗೆ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಂಥದ್ದು, ಅಡುಗೆ ಮನೆ ನಾವು ಆದಷ್ಟು ಒಂದು ವಾಸ್ತು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇದನ್ನು ನಾವು ಒಂದು ನಂಬಿಕೆ ಇಟ್ಟು ನಾವು ಮಾಡಿದ್ರೆ ಖಂಡಿತ ನಮ್ಗೆ ಇದರಲ್ಲಿ ಒಂದು ನಾವು ಫಲವನ್ನು ಕಾಣ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆದಷ್ಟು ಇನ್ನೊಂದು ಮಾಹಿತಿ ಹೇಳಬೇಕು. ಆದಷ್ಟು ನಾವು ಪಿಂಗಾಣಿ, ಗಾಜು ಈ ಥರನೇ ಬಳಕೆ ಮಾಡಿ, ಪ್ಲಾಸ್ಟಿಕ್ ಬಳಕೆ ಕಂಪ್ಲೀಟಾಗಿ ಬಿಟ್ಬಿಡಿ. ಅದು ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಆಮೇಲೆ ಅದರಲ್ಲಿ ನಾವು ಏನೇ ಒಂದು ವಸ್ತುಗಳು ಶೇಖರಣೆ ಮಾಡಿಡೋದು ಅಷ್ಟು ಸರಿಯಲ್ಲ. ಆ ಒಂದು ಹುಣಸೆಹಣ್ಣೊಂದು ಇಡೋದೊಂದು ಇಟ್ಕೋಬೋದು ಅಷ್ಟೇ ವಿನಃ ಅದರಲ್ಲೂ ಆದಷ್ಟು ಪಿಂಗಾಣಿ ಒಂದು ಡಬ್ಬಿಯೊಳಗೆ ಇಟ್ಕೊಳ್ಳೋದೇ ಒಳ್ಳೆಯದು. ಹುಣಸೆಹಣ್ಣು ಕೂಡ ಎಲ್ಲದೂ ಕೂಡ ನಾನು ಏನು ಹೇಳ್ತೀನಿ ಅಂದರೆ ಗಾಜು, ಪಿಂಗಾಣಿ ಈ ಥರದೊಳಗೇ ನೀವು ಆದಷ್ಟು ಸ್ಟೋರ್ ಮಾಡಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮಸಾಲೆ ಬಾಕ್ಸ್, ಮಸಾಲೆ ಡಬ್ಬಿಯ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಇದು ಒಂದು ವಾಸ್ತು ಪರಿಹಾರ ಅಂತಲೇ ಅಂದ್ಕೊಳ್ಳಿ, ವಾಸ್ತು ಪರಿಹಾರನೇ ಇದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇವತ್ತೇನೆಂದರೆ ಇವತ್ತೊಂದು ಸೂಪರಾದ ಕಾಂಬೋ. ಇವ್ರೇನು ಕೇಳಿದ್ದಾರೆ ಅಂದರೆ ಸ್ಟೀಲ್ ಪ್ಲೇಟು, ಸಿಲ್ಕ್ ಬ್ಲೌಸ್ ಪೀಸ್ ಒಂದು ಕೇಳಿದ್ದಾರೆ. ಸೊ ಅವ್ರಿಗೋಸ್ಕರ ರೆಡಿ ಮಾಡ್ತಿರೋದು ಏನಂದರೆ ಒಂದು ಚಿಕ್ಕ ಪೌಚಲ್ಲಿ ಅರಿಶಿನ ಕುಂಕುಮ, 4 ಬಳೆ, 2 ಚಾಕ್ಲೇಟು, PVC ಥ್ಯಾಂಕ್ ಯು ಬ್ಯಾಗ್ ಒಂದು ಕೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಈ ಕಾಂಬೋ ವರಲಕ್ಷ್ಮಿ ಹಬ್ಬ ಬೇರೆ ಏನು ಫಂಕ್ಷನ್ಗೂ ಕೊಟ್ಟರು ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಮಾಡಿ, ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.